ನಮಸ್ಕಾರ ನನ್ನ ಆತ್ಮೀಯರೇ, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಸಂಧಿಸುವಂಥ ಸದವಕಾಶವನ್ನು ಮಾಡಿಕೊಟ್ಟಂಥ ಸರ್ವೇಶ್ವರನಾದ ದೇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಹೊಸ ವರ್ಷದ ಆತ್ಮಸ್ಪರ್ಶದ ಮೊಟ್ಟ ಮೊದಲನೆಯ ಕಾರ್ಯಕ್ರಮವಾಗಿದೆ ಇದು. ಆದ ಕಾರಣ ನಿಮಗೆಲ್ಲರಿಗೂ ಅದ್ಭುತ ಸ್ವರೂಪನಾದಂಥ ಆಲೋಚನಕರ್ತನಾಗಿರುವಂಥ ಸಮಾಧಾನದ ಪ್ರಭುವಾಗಿರುವಂತಹ ನಿತ್ಯ ತಂದೆ ದೇವರಾಗಿರುವ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ನಿಮಗೆ ನಾನು ತಿಳಿಸ್ತೇನೆ. ವೆಲ್, ಹೌ ಫಾಸ್ಟ್ ಅಂಡ್ ಸ್ವಿಫ್ಟ್ ದ ಇಯರ್ಸ್ ಆಫ್ ಗಾಡ್. ಕಳೆದ 2013ನೇ ಇಸ್ವಿ ಎಷ್ಟು ಬೇಗನೆ ನಮ್ಮನ್ನು ಬಿಟ್ಟು ದಾಟಿ ಹೋಗಿದೆ. ದೇವರು ನಮ್ಮ ಮೇಲೆ ತೋರಿಸಿದ ಆತನ ಮಹಾಕೃಪೆಗಾಗಿ, ಆತನ ಮಹಾಪ್ರೀತಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. 12 ತಿಂಗಳುಗಳು ಎಷ್ಟು ಬೇಗನೆ ಗತಿಸಿ ಹೋಯ್ತಲ್ವೇ. 52 ವಾರಗಳು, 365 ದಿನಗಳು, ಹೌದು, 8760 ನಿಮಿಷಗಳು ಎಷ್ಟು ಬೇಗ ನಮ್ಮನ್ನು ಬಿಟ್ಟು ದಾಟಿ ಹೋಗಿದೆ. ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. 2014ನೇ ಇಸ್ವಿ. 2013 ಅನೇಕರಿಗೆ ತುಂಬ ಇಕ್ಕಟ್ಟಿನ, ಕಷ್ಟದ, ಬಹುಶಃ ಕಣ್ಣೀರಿನ ದಿನಗಳು ಅಥವಾ ವರ್ಷವು ಆಗಿರಬಹುದು. 2013 was a very painful year for many people. Was a very horrible year. They lost maybe their business, their dear ones, met with an accident or fallen into sickness, broke the relationships, so on. But though there are so many changes took place in your life, friend, God in His great mercy and love, He has brought you into this new year. And God has been so good to you and to me. And God is promising wonderful things for you this new year. ಈ ಹೊಸ ವರ್ಷದಲ್ಲಿ ದೇವರು ನಮಗೆ, ನಿಮಗೆ ವಿಶೇಷವಾದ ಆಶೀರ್ವಾದಗಳನ್ನು ವಾಗ್ದಾನ ಮಾಡುತ್ತಾ ಇದ್ದಾನೆ. ಕಳೆದ ವರ್ಷದ ಬಗ್ಗೆ ಚಿಂತೆ ಮಾಡಿ ದುಃಖ ಪಡಬೇಡ್ರಿ. ನಷ್ಟವಾದಗಳ ಕುರಿತಾಗಿ ದುಃಖ ಪಡಬೇಡ್ರಿ. ನಷ್ಟವಾದ ವಸ್ತು ಬಗೆಗಳು, ಸಂಬಂಧಗಳು, ಪ್ರಿಯರು, ಹಣ ಸಂಪತ್ತುಗಳು ಅಥವಾ ಆರೋಗ್ಯ, ಇವೆಲ್ಲಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಚಿಂತೆ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲ. ಬದಲಾಗಿ ಈ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಕೃಪೆ ಮಾಡಿದಂಥ ಪ್ರೀತಿ ಸ್ವರೂಪನಾದ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ವರ್ಷದಲ್ಲಿ ಸ್ವಾಮಿ ದೇವರೇ, ನಿನ್ನನ್ನು ತಿಳಿದುಕೊಂಡು, ನಿನಗೆ ವಿಧೇಯನಾಗಿದ್ದುಕೊಂಡು, ನಿನ್ನ ಚಿತ್ತವನ್ನು ಅರಿತುಕೊಂಡು, ನಿನ್ನನ್ನು ಮೆಚ್ಚಿಸಿಕೊಂಡು, ನಿನ್ನ ಭಕ್ತಳಾಗಿ ಜೀವಿಸಲು ನನಗೆ ಬಲ ಕೊಡ್ರಿ ಎಂಬ ಪ್ರಾರ್ಥನೆಯೊಂದಿಗೆ ದೇವರ ಎಲ್ಲ ಆಶೀರ್ವಾದಗಳಿಗಾಗಿ, ಒಳ್ಳೆತನಕ್ಕಾಗಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ನಾವು ಜೀವಿಸುವ. ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹಾಗೆ ಸಹಾಯ ಮಾಡಲಿ. God in His great mercy and grace granted you and me this new year. And God is such a wonderful God, and God is promising you and me only the good things. You know, in the book of Jeremiah, ಯೆರೆಮೀಯನ ಪುಸ್ತಕದಲ್ಲಿ
ಚಾಪ್ಟರ್ 29, 29ನೇ ಅಧ್ಯಾಯದಲ್ಲಿ 11ನೇ ವಚನ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಕೆಳಗೆಲ್ಲ ಓದಕ್ಕೆ ನನಗೆ ಸಮಯ ಇಲ್ಲದ ಕಾರಣ ಅಲ್ಲಿಗೆ ನಾನು ಮುಗಿಸ್ತೇನೆ. ದೇವರು ಹೇಳುತ್ತಾನೆ, ನನ್ನ ಮತ್ತು ನಿಮ್ಮ ಕುರಿತಾಗಿ ದೇವರು ಹೇಳುವಂಥ ಆಶೀರ್ವಾದ ವಚನಗಳನ್ನು ಗಮನಿಸಿರಿ. ಮಿತ್ರನೇ, ನನ್ನ ಪ್ರಿಯ ಸಹೋದರಿ, ನಿಮ್ಮ ವಿಷಯದಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ ಅಥವಾ ಹೆಂಡತಿಯ ವಿಷಯದಲ್ಲಿ, ಒಡ ಹುಟ್ಟಿದವರ ವಿಷಯದಲ್ಲಿ ದೇವರು ಹೇಳುತ್ತಾನೆ, ನಿಮ್ಮ ವ್ಯಾಪಾರದ ವಿಷಯದಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ, ನಿಮ್ಮ ಭವಿಷ್ಯದ ವಿಷಯದಲ್ಲಿ ದೇವರು ಹೇಳುತ್ತಾನೆ, ನಿಮಗೆ ನಿರೀಕ್ಷೆ ಇರಲಿ. ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನೀವು ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿಕೊಳ್ಳುತ್ತಿರುವುದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರುವಂಥ ಆಲೋಚನಾ ಕರ್ತನಾದಂಥ ದೇವರು ಒಬ್ಬನಿದ್ದಾನೆ. ಮೋರ್ ದನ್ ವಾಟ್ ಯು ಥಿಂಕ್ ಅಬೌಟ್ ಯು and me. We have a God who think much more higher, better, and he is none else but the creator God, and he is the all knowing God. ಆತನು ಎಲ್ಲವನ್ನು, ಸಮಸ್ತವನ್ನು ತಿಳಿದಂಥ ದೇವರಾಗಿದ್ದಾನೆ. ಇಲ್ಲಿ ದೇವರು ಹೇಳುತ್ತಾನೆ, ನಿಮ್ಮ ಆಲೋಚನೆಗಳನ್ನು ನಾನೇ ಬಲ್ಲೆನು, ನಿಮ್ಮ ಆಲೋಚನೆಗಳನ್ನು ನಾನೇ ಬಲ್ಲೆನು. ನನ್ನ ಆಲೋಚನೆಗಳ ಬಗ್ಗೆ ನನಗೆ ಬಹುಶಃ ಗೊತ್ತಿಲ್ಲದಿರಬಹುದು, ಒಂದು ವೇಳೆ ಗೊತ್ತಿದ್ರೂ ಕೂಡ ಭಾಗಿಕವಾಗಿ ಗೊತ್ತಿರಬಹುದು. ಆದರೆ ದೇವರು ಸರ್ವಜ್ಞಾನಿಯಾಗಿರೋದ್ರಿಂದ ದೇವರು ಹೇಳುತ್ತಾನೆ, ನಿಮ್ಮ ಕುರಿತಾಗಿರುವ ನಿಮ್ಮ ಆಲೋಚನೆಗಳು ನನಗೆ ಗೊತ್ತು. ಆದ ಕಾರಣ ದೇವರು ಹೇಳ್ತಾನೆ, ನೀನು ನನ್ನನ್ನು ನಂಬು, ನಾನು ನಿನಗೋಸ್ಕರ ಜೀವಿಸ್ತಾ ಇದ್ದೀನಿ. ನೀನು ನನ್ನನ್ನು ಹುಡುಕು, ಕಂಡುಕೊಳ್ಳುವಿ. ನೀನು ನನಗೆ ಮೊರೆಯಿಡು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. ನಿನ್ನ ವಿಷಯವಾಗಿ ನನಗಿರುವಂಥ ಆಲೋಚನೆಗಳು ಹಿತಕರವಾದವುಗಳೇ. ದೇವರು ಹೇಳ್ತಾನೆ, ನಮ್ಮ ಆಲೋಚನೆಗಳು ದೇವರ ವಿಷಯದಲ್ಲಿ, ನಮ್ಮ ಆಲೋಚನೆಗಳು, ನಮ್ಮ ವಿಷಯದಲ್ಲಿ ನಮಗಿರುವಂಥ ನಮ್ಮ ಆಲೋಚನೆಗಳು ಅನೇಕ ಬಾರಿ ಇದು ಹಿತಕರವಾಗಿರುವುದಿಲ್ಲ. ಆದರೆ ದೇವರು ಹೇಳ್ತಾನೆ, ಎಲ್ಲರ ವಿಷಯದಲ್ಲಿಯೂ ಹಿತವನ್ನು ಬಯಸುವಂಥ ಪ್ರೀತಿ ಸ್ವರೂಪನಾದಂಥ ಸೃಷ್ಟಿಕರ್ತ ದೇವರು ಹೇಳ್ತಾನೆ, ನಿಮ್ಮ ಕುರಿತಾಗಿ ನನಗಿರುವಂಥ ಆಲೋಚನೆಗಳು ಹಿತಕರವಾಗಿವೆ. God who is omniscient is saying, I have a plan for welfare and not for evil about you. I have a wonderful future for you and a hope for you. ನಿಮ್ಮ ವಿಷಯದಲ್ಲಿ ನಿಮಗೆ ನಿರೀಕ್ಷೆ ಇಲ್ಲದಿರಬಹುದು, ನಿಮ್ಮ ವಿಷಯದಲ್ಲಿ ನಿಮಗೆ ಇರುವಂಥ ಆಲೋಚನೆಗಳು, ನಿಮಗಿರುವಂಥ ಆ ಒಂದು ಭವಿಷ್ಯದ ಕುರಿತಾಗಿರುವಂಥ ವಿಚಾರಗಳು ಎಷ್ಟು ಉತ್ತಮ, ಎಷ್ಟು ಹಿತವಾಗಿರಬೇಕು ನೀವು ಆಲೋಚನೆ ಮಾಡುತ್ತೀರೋ ಅದಕ್ಕಿಂತಲೂ ಶ್ರೇಷ್ಠವಾದ ರೀತಿಯಲ್ಲಿ ಸೃಷ್ಟಿಕರ್ತನಾದಂಥ ಸರ್ವ ಜ್ಞಾನಿಯಾದಂಥ ದೇವರು
ಆಲೋಚನೆ ಮಾಡುವನಾಗಿದ್ದಾನೆ. ಇದು ಎಷ್ಟೊಂದು ಶ್ರೇಷ್ಠವಾದ ಸಂಗತಿ. ದೇವರು ಹೇಳ್ತಾನೆ, ನೀವು ನನಗೆ ಆದ ಕಾರಣ ಏನು ಮಾಡಬೇಕು? ಮೊರೆ ಇಡಬೇಕು. ಪ್ರಾರ್ಥನೆಯನ್ನು ಕೇಳುವ ದೇವರಿಗೆ ಪ್ರಾರ್ಥಿಸಬೇಕು. ಅಲ್ಲದೆ ಪ್ರಾರ್ಥಿಸುವುದರಿಂದ ಪ್ರಯೋಜನವಿಲ್ಲ. God is saying, you call to me. When we call or when we pray, we must seek or pray to a God who can hear and answer to our prayer. When God is asking us to seek Him with all your heart, God says, you will find me. ದೇವರು ಹೇಳ್ತಾನೆ, ನೀನು ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕಿದರೆ ಖಂಡಿತ ನಿನಗೆ ಸಿಕ್ಕುವಿ. ಸಿಕ್ಕುವಂತ ದೇವರನ್ನು ಹುಡುಕಬೇಕು. It is very important that we must seek the God whom we can find. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ಪುರಾತನ ಗ್ರೀಕ್ ಸಾಮ್ರಾಜ್ಯದ ತಲೆನಗರಿಯಾಗಿದ್ದಂಥ ಅಥೆನ ಪಟ್ಟಣದಲ್ಲಿ ದೇವರ ಸೇವಕನಾಗಿರುವ ಅಪೊಸ್ತಲನಾದ ಪೌಲನು ಬಹಿರಂಗವಾಗಿ ಒಂದು ಪ್ರಭಾಷಣವನ್ನು ಅಥವಾ ಒಂದು ಪ್ರಸಂಗವನ್ನು ಮಾಡುವಾಗ ಆತನು ಅಲ್ಲಿ ಒಂದು ಸ್ಥಳದಲ್ಲಿ, ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ನಿಂತುಕೊಂಡು ಆತನು ನೂರಾರು ಜನರನ್ನ ನೋಡಿಕೊಂಡು ಹೇಳ್ತಾನೆ, ನೀವು ಬಹಳ ಆತ್ಮೀಕರು, ನೀವು ಬಹಳ ದೇವರ ಮೇಲೆ ಭಯಭಕ್ತಿ ಉಳ್ಳಂಥವರು. ಆದರೆ ನಿಮ್ಮ ಪಟ್ಟಣವನ್ನು ನಾನು ನೋಡುವಾಗ ಅಥವಾ ಪಟ್ಟಣದಲ್ಲಿ ನಾನು ನಡೆಯುತ್ತಿರುವಾಗ ನಾನು ಒಂದು ವಿಶೇಷವಾದ ಸ್ಥಳವನ್ನು ಗಮನಿಸಿದೆ. ಅದೊಂದು ಆರಾಧನೆಯ ಒಂದು ಸ್ಥಳ, ದೇವರನ್ನು ಹುಡುಕುವುದಕ್ಕೋಸ್ಕರವಾಗಿ ನೀವು ಪ್ರತ್ಯೇಕಪಡಿಸಿಕೊಂಡಂಥ ಸ್ಥಳ. ಆ ಸ್ಥಳದಲ್ಲಿ ಒಂದು ವಿಶೇಷವಾದ ನಾನು ನೋಡಿದೆ, ಅದು ಬರವಣಿಗೆ ನೋಡಿದೆ. ಅದು ಏನಂದ್ರೆ, ತಿಳಿಯದ ದೇವರಿಗೆ ಎಂಬ ಒಂದು ಬರಹ. ಅದನ್ನು ನೋಡಿಕೊಂಡು ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನೀವು ತಿಳಿಯದ ದೇವರನ್ನು ಹುಡುಕುತ್ತಾ ಇದ್ದೀರಿ. ತಿಳಿಯದ ದೇವರಿಗೆ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ. ತಿಳಿಯದೇ ಇರುವಂಥ ದೇವರಿಗೆ ನೀವು ಆರಾಧನೆ ಮಾಡುತ್ತಾ ಇದ್ದೀರಿ. ಆದರೆ ನಾನು ನಿಮಗೆ, ನೀವು ತಿಳಿಯದಿರುವಂಥ ಆ ದೇವರು ಯಾರು? ಅಲ್ಲಿ ದೇವರ ಒಂದು ಮೂರ್ತಿ ಇರಲಿಲ್ಲ. ಅಲ್ಲಿ ದೇವರದೇ ಆದಂಥ ಯಾವುದೇ ಒಂದು ರೂಪ ಅವರು ಇಟ್ಟುಕೊಂಡಿರಲಿಲ್ಲ. ಕೇವಲ ಒಂದು ಬರಹವಷ್ಟೇ ಇದ್ದಿದ್ದು, ತಿಳಿಯದ ದೇವರಿಗೆ, ಟು ದಿ ಅನ್ನೋನ್ ಗಾಡ್. And that was the title which Paul saw in the city of Athens. And he started to preach to the people of that city, I have come to tell you about this God whom you are worshipping but without knowledge. You are seeking a God whom you do not know. You are praying to a God whom you do not know. You are worshipping a God whom you do not know. How can you do that? And I have come to tell you. I have to explain to you who is that God. And Paul began to explain about that unknown God. And he made known to them. And he was none but Jesus Christ. ಪೌಲನು ಅವರು ಅಥೇನ ಪಟ್ಟಣದಲ್ಲಿ ಅತಿ ಬುದ್ಧಿವಂತರು, ಪ್ರಾಚೀನ ಕಾಲದಲ್ಲಿ ಅತಿ ಬುದ್ಧಿವಂತರು, ಜ್ಞಾನಿಗಳು, ಸಾಹಿತಿಗಳು, ಬರಹಗಾರರು ಆಗಿದ್ದಂತಹ, ವಿಜ್ಞಾನಿಗಳಾಗಿದ್ದಂಥ ಅಥೇನ ಪಟ್ಟಣದಲ್ಲಿದ್ದಂಥ ನಿವಾಸಿಗಳಿಗೆ, ಬುದ್ಧಿಜೀವಿಗಳಿಗೆ ಪೌಲನು ಹೇಳುತ್ತಾನೆ, ನೀವು ಆರಾಧನೆ ಮಾಡುತ್ತಿರುವ, ನೀವು ಪ್ರಾರ್ಥನೆ ಮಾಡುತ್ತಿರುವ, ನೀವು ಹುಡುಕುತ್ತಿರುವ, ತಿಳಿಯದೇ ಇರುವ ದೇವರು ಯಾರು ಗೊತ್ತಾ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಾಗಿದ್ದಾನೆ. 2000 ವರ್ಷಗಳ ಹಿಂದೆ ಮನುಷ್ಯರಾದ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರವಾಗಿ ಸ್ವರ್ಗಲೋಕವನ್ನು ಬಿಟ್ಟು ಈ ಪಾಪಿಗಳಾದ ಮನುಷ್ಯ ಲೋಕದಲ್ಲಿ ಅಥವಾ ಪಾಪಿಗಳಾದ ಮನುಷ್ಯರು ತುಂಬಿರುವಂಥ ಪಾಪ ಲೋಕಕ್ಕೆ
ಪರಿಶುದ್ಧನಾದಂಥ ದೇವರು ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ ಜನಿಸಿ ಬಂದನು. ಆ ಯೇಸು, ಆತನು ನೀವು ತಿಳಿಯದೇ ಇರುವಂಥ ದೇವರು. ಆತನು ನಿಮ್ಮನ್ನು ನಿಮ್ಮ ಪಾಪದಿಂದ, ನಿಮ್ಮನ್ನು ಸೈತಾನ್ನ ವಶದಿಂದ, ನಿಮ್ಮನ್ನು ಎಲ್ಲ ದುಃಖಗಳಿಂದ, ಎಲ್ಲ ಕೆಟ್ಟತನದಿಂದ, ಎಲ್ಲ ದುರ್ಬೋಧನೆಗಳಿಂದ, ಎಲ್ಲ ಮೂಢನಂಬಿಕೆಗಳಿಂದ, ಎಲ್ಲ ತಪ್ಪಾದಂಥ ಸಂಪ್ರದಾಯಗಳಿಂದ, ಪದ್ಧತಿಗಳಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಬಂದಿದ್ದಾನೆ. ಈ ದೇವರನ್ನು ನೀವು ಆತ್ಮದಲ್ಲಿ ತಿಳಿದುಕೊಂಡು, ಜೀವದಲ್ಲಿ ಸ್ವೀಕಾರ ಮಾಡಿಕೊಂಡು, ನೀವು ಆ ದೇವರನ್ನು ಹೃದಯಪೂರ್ವಕವಾಗಿ ಹುಡುಕಿದರೆ ಆತ ನಿಮಗೆ ಸಿಕ್ಕುವವನಾಗಿದ್ದಾನೆ. ನಿಮ್ಮ ಯಾರ ಜೀವಕ್ಕಿಂತಲೂ ಆತನು ದೂರವಲ್ಲ, ನಿಮ್ಮ ಜೀವಕ್ಕಿಂತಲೂ ಸಮೀಪವಾಗಿರುವ ಆತನೇ ಈತನು ಎಂಬುದಂಥ ಸತ್ಯ ಪೌಲನು ಅಲ್ಲಿ ತಿಳಿಯಪಡಿಸ್ತಾನೆ. And Paul was explaining to them this unknown God who became man in the name Jesus. He is not far from any one of you. He is nearer than your very life. He is though the highest, but he became the nighest. ಅತಿ ಉನ್ನತೋನ್ನತಗಳಲ್ಲಿ ವಾಸ ಮಾಡುವಂಥ ದೇವರು ಅತಿ ಸಮೀಪದಲ್ಲಿ ನಿಮ್ಮ ಬಳಿಗೆ ಬಂದಿದ್ದಾನೆ, ಅತಿ ಸಮೀಪಸ್ಥನಾಗಿದ್ದಾನೆ. ಪಾಪದ ನಿಮಿತ್ತವಾಗಿ ದೂರ ಹೋದ ಮನುಷ್ಯರಾದ ನಮ್ಮನ್ನ ಸೃಷ್ಟಿಕರ್ತನಾದ ಪರಮಾತ್ಮ ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರ ಪರಿಶುದ್ಧನಾದ ಸೃಷ್ಟಿಕರ್ತನಾದ ದೇವರಿಗೂ ಪಾಪಿಗಳಾದ ಮನುಷ್ಯರಾದ ನಮಗೂ ಮಧ್ಯವರ್ತಿಯಾಗಿ ಯೇಸು ಕ್ರಿಸ್ತನು ಎಂಬ ಮಹಾಯಾಜಕನು, ಯೇಸು ಕ್ರಿಸ್ತನು ಎಂಬ ರಕ್ಷಕನು, ಯೇಸು ಕ್ರಿಸ್ತನು ಎಂಬ ಪ್ರವಾದಿ, ಯೇಸು ಕ್ರಿಸ್ತನು ಎಂಬ ಬೋಧಕನು, ಯೇಸು ಕ್ರಿಸ್ತನು ಎಂಬಂಥ ಒಳ್ಳೆಯ ಕುರುಬನು ನಮ್ಮನ್ನು ಹುಡುಕಿ ಬಂದನು. ಎಸ್, ಪ್ರತಿಯೊಬ್ಬ ಧರ್ಮದವರಿಗೂ, ಪ್ರತಿಯೊಬ್ಬ ಜಾತಿಯವರಿಗೂ, ಪ್ರತಿಯೊಬ್ಬ ದೇಶದವರಿಗೂ, ಪ್ರತಿಯೊಬ್ಬ ಬಣ್ಣದವರಿಗೂ, ಪ್ರತಿಯೊಬ್ಬ ಭಾಷೆಯನ್ನು ಮಾತನಾಡುವವರಿಗೂ, ಸರ್ವರಿಗೋಸ್ಕರವು ಯೇಸು ಈ ಲೋಕಕ್ಕೆ ಬಂದನು. ಮಿತ್ರನೇ, ತಿಳಿಯದ ದೇವರು. ಅನೇಕರು ತಿಳಿಯದ ದೇವರಿಗೆ ಬೇಡುತ್ತಾರೆ, ಅನೇಕರು ತಿಳಿಯದ ದೇವರನ್ನು ಆರಾಧನೆ ಮಾಡುತ್ತಾರೆ, ಅನೇಕರು ತಿಳಿಯ ದೇವರನ್ನು ಹುಡುಕುತ್ತಾ ಇದ್ದಾರೆ. ಒಳ್ಳೆಯ ಭವಿಷ್ಯಕ್ಕೋಸ್ಕರ, ಅವರ ಮೇಲಿಗೋಸ್ಕರವಾಗಿ, ಅವರ ಹಿತಕ್ಕೋಸ್ಕರವಾಗಿ, ಒಳ್ಳೆಯ ಫಾರ್ಚ್ಯೂನ್ಗೋಸ್ಕರವಾಗಿ, ಉತ್ತಮವಾದ ಭವಿಷ್ಯಕ್ಕೋಸ್ಕರವಾಗಿ. ಬಟ್ ನಾನು ನಿಮಗೆ ಹೇಳುತ್ತೇನೆ ಪ್ರಿಯ ಮಿತ್ರನೇ, ನೀವು ಅಂಥ ಗುಂಪಿಗೆ ಸೇರಿದ ವ್ಯಕ್ತಿಯೋ, ತಿಳಿಯದ ದೇವರಿಗೆ ಆರಾಧನೆ ಮಾಡುವ, ಹುಡುಕುವ, ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದೆಯೋ? ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಬ್ಬ ಸ್ತ್ರೀಯೊಟ್ಟಿಗೆ ಮಾತಾಡುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಇನ್ ಜಾನ್ ಚಾಪ್ಟರ್ 4, ಜೀಸಸ್ ವಾಸ್ ಕನ್ವರ್ಸಿಂಗ್ ವಿತ್ ಎ ವುಮನ್ ಫ್ರಮ್ ದ ವಿಲೇಜ್ ಆಫ್ ಸಮಾರಿಯಾ. ಆ ಸಮಾರ್ಯದ ಹಳ್ಳಿಯ ಆ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಅವಳಿಗೆ ಅವಳ ಅಂತರಾತ್ಮದೊಳಗೆ ದೇವರನ್ನು ಹುಡುಕುತ್ತಾ ಇದ್ದಳು ಅವಳು. ಆದರೆ ನಿಜವಾದ ದೇವರು ಯಾರೆಂದು ಅವಳು ಗೊತ್ತಿರಲಿಲ್ಲ. ಯೇಸು ಸ್ವಾಮಿಯೊಟ್ಟಿಗೆ ಅವಳು ಅವಳು ಹೇಳ್ತಾಳೆ, ನಾವು ಪರಂಪರಾಗತವಾಗಿ ಅಥವಾ ಪರಂಪರೆಯಾಗಿ ನಾವು ಈ ಬೆಟ್ಟದಲ್ಲಿ ದೇವರನ್ನು ಹುಡುಕುತ್ತಾ ಇದ್ದೇವೆ ಮತ್ತು ನಾವು ಬೇರೆ ಬೇರೆ ಕಡೆಗಳನ್ನು ನಾವು ಹುಡುಕಿ ಹೋಗ್ತಾ ಇದ್ದೆವು, ದೇವರನ್ನು ಹುಡುಕಿ ಹೋಗ್ತಾ ಇದ್ದೆವು. ಆದರೆ ಯೇಸು ಸ್ವಾಮಿ ಅವಳೊಟ್ಟಿಗೆ ಹೇಳ್ತಾನೆ, ನೋಡು ಸ್ತ್ರೀಯೇ, ದೇವರನ್ನು ಹುಡುಕಿಕೊಂಡು ಆ ಬೆಟ್ಟ ಹತ್ತಬೇಕಾಗಿಲ್ಲ, ದೇವರನ್ನು ಹುಡುಕಿಕೊಂಡು ಈ ಬೆಟ್ಟಕ್ಕೆ ಹೋಗಬೇಕಾಗಿಲ್ಲ, ದೇವರನ್ನು ಹುಡುಕಿಕೊಂಡು ವಿಶೇಷವಾದ ಪ್ರತ್ಯೇಕವಾದ ಒಂದು ಜಾಗಕ್ಕೆ ಹೋಗಬೇಕಾಗಿಲ್ಲ. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಆತ್ಮಸ್ವರೂಪನಾದಂಥ ಸೃಷ್ಟಿಕರ್ತನನ್ನ
ಆತ್ಮೀಕವಾಗಿ ಆರಾಧಿಸಬೇಕು, ಆತ್ಮದಿಂದ ಆರಾಧಿಸಬೇಕು. ಆ ಆತ್ಮ ಸ್ವರೂಪನಾದಂಥ ದೇವರು ತನ್ನ ಸತ್ಯ ವಾಕ್ಯಗಳಲ್ಲಿ ತನ್ನನ್ನು ಪ್ರಕಟಿಸಿರುವ ಪ್ರಕಾರ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳಿದುಕೊಂಡು ಆತನ ಆರಾಧಿಸಬೇಕು. ನಿಜವಾದ ಆರಾಧಕರು, ನಿಜವಾದ ಸತ್ಯ ನಮಸ್ಕಾರಿಗಳು, ದೇವರನ್ನು ನಮಸ್ಕರಿಸುವ ಸತ್ಯ ನಮಸ್ಕಾರಿಗಳು, ಅವರು ದೇವರನ್ನು ಈ ರೀತಿಯಾಗಿ ಆರಾಧಿಸುತ್ತಾರೆ, ಹುಡುಕುತ್ತಾರೆ, ಪ್ರಾರ್ಥಿಸುತ್ತಾರೆ ಎಂಬುದಾಗಿ ಸ್ವಾಮಿ ಹೇಳುತ್ತಾರೆ. ಆ ಸಮಯವು ಬಂದಿದೆ. ಆ ಸಮಯವು ನಾನು ಬಂದದರಿಂದ ಬಂದಿದೆ. ತಿಳಿಯದ ದೇವರನ್ನು ಆರಾಧನೆ ಮಾಡುತ್ತಿರುವ, ಪ್ರಾರ್ಥನೆ ಮಾಡುತ್ತಿರುವ, ಹುಡುಕುತ್ತಿರುವಂಥ ಈ ಒಂದು ಲೋಕದಲ್ಲಿ ಪ್ರಿಯ ಮಿತ್ರನೇ, ನನ್ನ ಪ್ರಿಯ ಸ್ನೇಹಿತನೇ, ನಿಮಗೆ ಶುಭವಾಗಬೇಕಾದರೆ, ನಿಮಗೆ ಈ ವರ್ಷ ಶುಭಕರವಾಗಬೇಕಾದರೆ, ಈ ವರ್ಷ ನಿಮಗೆ ಮೇಲಾಗಬೇಕಾದರೆ, 2014ನೇ ಇಸವಿಯಲ್ಲಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನಿಮಗೆ ಹಿತ ಉಂಟಾಗಬೇಕಾದರೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಶಕ್ತನಾದಂಥ, ನಿಮ್ಮ ಕೂಗನ್ನು ತಿಳ್ಕೊಳ್ಳುವುದಕ್ಕೆ ಶಕ್ತನಾದಂತಹ, ನಿಮ್ಮ ಹೃದಯದ ಬಡಿತವನ್ನ, ಸ್ಪಂದನವನ್ನ ತಿಳ್ಕೊಳ್ಳುವಂಥ ಸೃಷ್ಟಿಕರ್ತನಾದ ದೇವರನ್ನ, ನಿಮ್ಮನ್ನು ನಿಮ್ಮ ತಾಯಿ ಗರ್ಭದಲ್ಲಿ ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದಂತಹ ದೇವರನ್ನ ನೀವು ಹುಡುಕುವುದಾದರೆ, ಆ ದೇವರನ್ನು ಪ್ರಾರ್ಥಿಸುವುದಾದರೆ, ಆ ದೇವರನ್ನು ನೀವು ನಿಜವಾಗಲೂ ನಂಬುವುದಾದರೆ, ಯೇಸು ಕ್ರಿಸ್ತನನ್ನು ನೀವು ನಂಬುವುದಾದರೆ, ನೀವು ನಿಜವಾಗಲೂ ಈ ವರ್ಷದಲ್ಲಿ ಶುಭವನ್ನು ಅನುಭವಿಸುವುದಕ್ಕೆ, ದೇವರ ಹಿತವನ್ನು ಅನುಭವಿಸುವುದಕ್ಕೆ, ದೇವರಿಂದ ಮೇಲನ್ನು ನೀವು ಉಣ್ಣುವುದಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ದೇವರು ಹೇಳುತ್ತಾನೆ, ನಿಮ್ಮ ಕುರಿತಿರುವ ಒಳ್ಳೆ ಆಲೋಚನೆಗಳು ನಾನೇ ಬಲ್ಲೆನು. ಆದರೆ ಆ ಒಳ್ಳೆಯದನ್ನು ನೀವು ಅನುಭವಿಸಬೇಕಾದರೆ ಒಳ್ಳೆಯವನಾಗಿರುವ ದೇವರನ್ನು ನೀವು ಹೃತ್ಪೂರ್ವಕವಾಗಿ ಹುಡುಕಬೇಕು. ಒಳ್ಳೆಯವನಾದ ದೇವರನ್ನ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಒಳ್ಳೆಯನಾದ ದೇವರನ್ನ ನೀವು ನಿಜವಾಗಲೂ ನೀವು ನಂಬಬೇಕು. ಈ ಬೆಳಿಗ್ಗೆ ನಿಮ್ಮ ಉತ್ತರ ಏನಾಗಿದೆ ನನ್ನ ಪ್ರಿಯ ಮಿತ್ರನೇ? ಯೇಸು ಸ್ವಾಮಿ ಒಳ್ಳೆಯವನಾಗಿದ್ದಾನೆ. ಆತನ ವಿಷಯದಲ್ಲಿ ನಾವು ಬೈಬಲ್ನಲ್ಲಿ ಹೀಗೆ ಓದುತ್ತೇವೆ, ಆತನು ಒಳ್ಳೆಯ ಕುರುಬನು. ಯೋಹಾನ ಸುವಾರ್ತೆ ಎಂಬ ಬೈಬಲ್ನ ಪುಸ್ತಕ 10ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಸ್ವಾಮಿ ಹೇಳುತ್ತಾನೆ, ನಾನು ಒಳ್ಳೆಯ ಕುರುಬನು. In John's Gospel chapter 10 and verse 10, Jesus said, I am the good shepherd. I am the good shepherd. We need his guidance just like a shepherd need to lead his sheep. ಒಬ್ಬ ಕುರುಬನು ಹೇಗೆ ತನ್ನ ಮಂದೆಯನ್ನ, ಕುರಿಗಳನ್ನ ಸುರಕ್ಷಿತವಾಗಿ ವಿಶ್ರಾಂತಿಕರವಾದ ಸ್ಥಳಕ್ಕೆ, ಹುಲ್ಲು ಗಾವಲಿಗೆ ಅಥವಾ ಹಸಿರು ಗಾವಲಿಗೆ, ಸುರಕ್ಷಿತ ಸ್ಥಾನಕ್ಕೆ ಹೇಗೆ ನಡೆಸಿಕೊಂಡು ಹೋಗುತ್ತಾನೋ ಅದೇ ಪ್ರಕಾರವಾಗಿ ಮನುಷ್ಯರಾದ ನಮಗೆಲ್ಲರಿಗೂ ಸುರಕ್ಷಿತ ಬೇಕು, ಒಳ್ಳೆಯದು ಬೇಕು. ಯಾರು ಕೆಟ್ಟದ್ದು ಬಯಸುವುದಿಲ್ಲ. ನಮಗೆ ವಿಶ್ರಾಂತಿ ಬೇಕು, ನಮಗೆ ಪುಷ್ಟಿಕರವಾದ ಆಹಾರ ಬೇಕು. ಇವೆಲ್ಲವನ್ನು ಅನುಗ್ರಹಿಸಲು ಶ್ರೇಷ್ಠನಾದ ಒಳ್ಳೆಯ ಕುರುಬನಾದ ಯೇಸು ನಮ್ಮ ಬಳಿಯಲ್ಲಿದ್ದಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ಮಿತ್ರನೇ, ಸಹೋದರಿಯೇ, Jesus Christ is the only good shepherd, and he is right now beside you. He is right now in front of you. You cannot see maybe with your own naked eyes. ನಿಮ್ಮ ನಗ್ನ ನೇತ್ರಗಳನ್ನು ಆತನು ನೋಡಲಿಕ್ಕೆ ಆಗುತ್ತಾ ಇಲ್ಲದರೂ ಕೂಡ ಈ ಜೀವವುಳ್ಳ ವಾಕ್ಯಗಳ ಮೂಲಕ ದೇವರು ನಿಮ್ಮ ಬಳಿಯಲ್ಲಿ ಈ ಸಮಯದಲ್ಲಿ ಮಾತನಾಡುತ್ತಾ ಇದ್ದಾನೆ. ಆತನು ನಿಮ್ಮ ಸಮೀಪದಲ್ಲಿ ಇದ್ದಾನೆ, ಪ್ರಾಣಕ್ಕಿಂತಲೂ ಸಮೀಪದಲ್ಲಿ ಇದ್ದಾನೆ.
ನಿಮ್ಮ ಜೀವವು ನಿಮ್ಮ ದೇಹಕ್ಕೆ ಎಷ್ಟು ಸಮೀಪವಾಗಿದೆಯೋ ಅದಕ್ಕಿಂತಲೂ ಸಮೀಪವಾಗಿ ನಿಮ್ಮ ಬಳಿಯಲ್ಲಿ ಇರುವಂಥ ಯೇಸು ಕ್ರಿಸ್ತನಿಗೆ ನೀವು ನಂಬುತ್ತೀರಾ? ಯೇಸುವೇ, ನೀನು ಒಳ್ಳೆಯ ಕುರುಬನು, ನೀನೇ ನನ್ನ ದಾರಿ ತೋರಿಸಬೇಕು. ಈ ಹೊಸ ವರ್ಷದಲ್ಲಿ ನೀ ನನಗೆ ದಾರಿ ತೋರಿಸಬೇಕು ಸ್ವಾಮಿ. ನೀ ನನಗೆ ವಿಶ್ರಾಂತಿಯನ್ನು ಅನುಗ್ರಹಿಸಬೇಕು ಸ್ವಾಮಿ. ನನಗೆ ಸುರಕ್ಷಿತವಾದ ಸ್ಥಳಕ್ಕೆ ನಡೆಸಬೇಕು ಸ್ವಾಮಿ. ಈ ವರ್ಷ ಇಡೀ ನನಗೆ ಬೇಕಾದದೆಲ್ಲವನ್ನು ಅನುಗ್ರಹಿಸಿ ಕೊಡಬೇಕು ಸ್ವಾಮಿ ಎಂಬುದಾಗಿ ಯೇಸು ಎಂಬ ಒಳ್ಳೆ ಕುರುಬನನ್ನು ಹುಡುಕುತ್ತೀಯಾ? ಯೇಸು ಎಂಬ ಒಳ್ಳೆ ಕುರುಬನ ಬಳಿಯಲ್ಲಿ ನೀವು ಪ್ರಾರ್ಥಿಸುತ್ತೀರಾ? ಯೇಸು ಎಂಬ ಒಳ್ಳೆ ಕುರುಬನನ್ನು ನೀವು ಹೃದಯಪೂರ್ವಕವಾಗಿ ನಂಬುತ್ತೀರಾ? Do you believe in this good shepherd with whole heart? Do you seek this good shepherd with all your heart? Do you pray by faith to this only and the only good shepherd? ಯೇಸುಸ್ವಾಮಿ ಹೇಳಿದ್ರು, ನಾನು ಒಳ್ಳೆ ಕುರುಬನು, ನಾನು ನನ್ನ ಪ್ರಾಣವನ್ನು ನನ್ನ ಕುರಿಗಳಿಗೋಸ್ಕರ ಕೊಡುವ ಸಲುವಾಗಿ ಬಂದೆನು. ಯೇಸುಸ್ವಾಮಿಯನ್ನು ಶಿಲುಬೆಗೆ ಏರಿಸಿದಾಗ ಯೇಸುಸ್ವಾಮಿ ಹೇಳಿದ ಮಾತು, ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಾರೆ ಎಂದು ಅವರಿಗೆ ಗೊತ್ತಿಲ್ಲ. When he was crucified, Jesus prayed to the Father, the creator God who sent him in the human form. He said, Father, they do not know what they do. Please forgive them. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುತ್ತೇವೆ, if they knew that Jesus Christ was the redeemer of their life, they would have never crucified him. ಯೇಸು ಸ್ವಾಮಿ ಅವರ ವಿಮೋಚಕನು, ಜೀವದಾಯಕನು ಎಂಬುದಾಗಿ ಗೊತ್ತಿದ್ದರೆ ಅವರು ಆತನನ್ನು ಶಿಲುಬೆಗೆ ಏರಿಸುತ್ತಿರಲಿಲ್ಲ. My friend, this morning I want to tell you that you must know this Jesus personally in your heart and in your spirit. And seek him, pray to him, and believe him. And I pray that God would bless you with all his blessing in this new year. ಈ ಹೊಸ ವರ್ಷದಲ್ಲಿ ಎಲ್ಲ ವಿಧವಾದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೆನ್.